ಪರಿಷತ್ನಲ್ಲಿ ಧಾರ್ಮಿಕ ತಿದ್ದುಪಡಿ ಮಸೂದೆಗೆ ಸೋಲು, ರಾಜ್ಯ ಸರ್ಕಾರಕ್ಕೆ ಮುಖಭಂಗ, ಮೇಲ್ಮನೆಯಲ್ಲಿ ದೋಸ್ತಿಗಳಿಂದ ಜೈ ಶ್ರೀರಾಮ್ ಘೋಷಣೆ. ಕೇಂದ್ರದ ವಿರುದ್ಧ ನಿರ್ಣಯಕ್ಕೆ ಬಿಜೆಪಿ ಕೌಂಟರ್, ರಾಜ್ಯ ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯ, ವಿಧಾನಸಭೆಯಲ್ಲಿ ದೋಸ್ತಿಗಳ ಸ್ವಯಂ ಅನುಮೋದನೆ. ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ, ಸೋಮವಾರ ರೆಸಾರ್ಟ್ಗೆ ಶಾಸಕರು, ವಿಪಕ್ಷಗಳ ಎಂಎಲ್ಎಗಳನ್ನು ಸಂಪರ್ಕಿಸಿದ್ರ ಡಿಸಿಎಂ. ಕುಟುಂಬ ರಾಜಕೀಯ ಹಣೆಪಟ್ಟಿ ಕಳಚಲು ಪ್ಲಾನ್, ಬಿಜೆಪಿ ಚಿಹ್ನೆಯಿಂದ ಸ್ಪರ್ಧಿಸ್ತಾರ ಡಾಕ್ಟರ್ ಮಂಜುನಾಥ್, ಲೋಕ ಸಮರದಲ್ಲಿ ಸ್ಪರ್ಧೆ ಅಂದ್ರು ಸುಮಲತಾ. ಕೇಂದ್ರದ ತೆರಿಗೆ ತಾರತಮ್ಯವನ್ನು ಪ್ರಶ್ನಿಸಿದ್ದೇ ತಪ್ಪ, ಮುಖ್ಯಮಂತ್ರಿಯನ್ನ ಭಿಕ್ಷುಕರಿಗೆ ಹೋಲಿಸಿದ ಎಚ್ಡಿಕೆ, ಪೇ ಸಿಎಂ ಕೇಸ್ನಲ್ಲಿ ಸಿಎಂ ಡಿಸಿಎಂಗೆ ಸಮನ್ಸ್. ರಾಮ ಭಕ್ತರಿದ್ದ ರೈಲಿಗೆ ಬೆಂಕಿ ಹಚ್ಚೋ ಬೆದರಿಕೆ ಆರೋಪ, ಹೊಸಪೇಟೆ ನಿಲ್ದಾಣದಲ್ಲಿ ಪ್ರತಿಭಟನೆ, ಒಬ್ಬನ ಬಂಧನ, ಪರಿಷತ್ನಲ್ಲಿ ಪ್ರತಿಧ್ವನಿ, ಬಿಜೆಪಿ ಆಕ್ರೋಶ. ಕೈಗಾರಿಕೆಗಳಲ್ಲಿ ಕನ್ನಡಿಗ ಉದ್ಯೋಗಿಗಳ ಸಂಖ್ಯೆಯ ಬೋರ್ಡ್ ಹಾಕಂಗಿಲ್ವಾ, ಇದು ಬ್ರ್ಯಾಂಡ್ ಬೆಂಗಳೂರಿಗೆ ಧಕ್ಕೆನ, ಚರ್ಚೆಗೆ ಗ್ರಾಸವಾಯಿತು ಡಿಕೆಶಿ ಹೇಳಿಕೆ. ದೆಹಲಿ ಗಡಿಯಲ್ಲಿ ಮುಂದುವರಿದ ಉದ್ವಿಗ್ನ ಸ್ಥಿತಿ, ವಾರಣಾಸಿಯಲ್ಲಿ ಮಧ್ಯರಾತ್ರಿ ಮೋದಿಗೆ ಹೂಮಳೆ, ಕಾಶ್ಮೀರ ಸೇಫ್, ಬ್ರಿಟನ್ ಸಂಸತ್ನಲ್ಲಿ ನಾರಿ ಘೋಷಣೆ.